ನಮ್ಮ ಚೋಟ ಮರಿಗೆ 50K ಆಗಿರೋದ್ರಿಂದ ಅವಳಿಗೆ ನಾನು 50K ಆಗಿರೋದ್ರಿಂದ 50 ಗಿಫ್ಟ್ಸ್ ಕೊಡ್ತಾ ಇದ್ದೀನಿ. ನಾನೇ ಇಲ್ಲ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ನಂದು ಬರುತ್ತೆ. ಗೈಸ್ ಈಗ ತಾನೇ ಹೋದ್ ಬ್ಲಾಗ್ ಏನ್ ಮಾಡಿದೆ, ಅದಕ್ಕೋಸ್ಕರ ಎಲ್ಲರೂ ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾರೆ. ಏನಂದ್ರೆ ನಾನು ಅಲ್ಲಿ ಬೇಕರಿ ಹತ್ರ ಹೇಳಿದ್ದೆ ನೆಕ್ಸ್ಟ್ ಡೈರೆಕ್ಟ್ ಚೋಟ ಮರಿ ಗಿಫ್ಟ್ ಕೊಡೋದು, ಅವಳು ಏನ್ ರಿಸೀವ್ ಮಾಡ್ತಾಳೋ ಅದನ್ನೆಲ್ಲ ಕ್ಲಿಪ್ಸ್ ನೆಕ್ಸ್ಟ್ ಬರುತ್ತೆ ಅಂತ. ಇವಾಗ ಇಲ್ಲಿಂದ ನಮ್ಮ ಚೋಟ ಮರಿಗೆ 50K ಆಗಿರೋದ್ರಿಂದ 50 ಗಿಫ್ಟ್ಸ್ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ 50K ಆಗಿರೋದ್ರಿಂದ 50 ಗಿಫ್ಟ್ಸ್ ಕೊಡ್ತಾ ಇದೀವಿ. ಗೈಸ್ ಚಿರಂತ್ ಎಕ್ಸ್ಪ್ರೆಷನ್ ಹೆಂಗೈತಂದ್ರೆ, ನಾಳೆಯಿಂದ ನಾನು ರೀಲ್ಸ್ ಮಾಡ್ತೀನಿ, ನಾನು 50K ಮಾಡ್ತೀನಿ ಆತರ ಇದೆ. ಸೊ ಇಲ್ಲಿಂದ ಸೊ ಇವಾಗ ಇಲ್ಲಿಂದ ಈ ಕೇಕ್ ಏನೇನಿದೆಯೋ ಅದೆಲ್ಲ ಫುಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಈಗ ನೆಮ್ಮದಿಯಿಂದ ಕೇಕ್ ಕೊಡಮ್ಮ ಎಲ್ರಿಗೂ, ಈಗ ನೆಮ್ಮದಿಯಿಂದ ಕೊಡಮ್ಮ ಕೇಕ್ ನೆಮ್ಮದಿಯಿಂದ ಕೊಡಮ್ಮ. ಸೊ ಈ ಕೇಕ್ ಎಲ್ಲ ಹಂಚಾದ್ಮೇಲೆ ನಾನು ಪ್ರತಿಯೊಂದು ಗಿಫ್ಟ್ ನ ಕೊಡ್ತೀನಿ. ಓಕೆನಾ? ಹಂಚ್ಬಿಡ್ರಿ ಕೇಕ್ನ ಆರಾಮಾಗಿ ಹಂಚಿ, ಫುಲ್ ಫ್ರೀಡಮ್. ಇವಾಗ 50K ಇಷ್ಟು ಕೇಕ್ ಇದೆ ಅಲ್ವಾ, ಸೊ ಇಷ್ಟು ಕೇಕ್ನು ಕೂಡ ನಾವು ಒಬ್ಬರೇ ತಿನ್ನಕ್ಕಾಗಲ್ಲ. ಅದಕ್ಕೆ ಎಲ್ರಿಗೂ ಕೂಡ ಒಂದೊಂದು ಪ್ಲೇಟು ಪೂರ್ತಿ ಒಂದೊಂದು ಬಿಲ್ಡಿಂಗ್ ಸಾರಿ ಇನ್ನು ನಮ್ಮ ಬಿಲ್ಡಿಂಗ್ ಅಲ್ಲಿ ಎಷ್ಟು ಫ್ಯಾಮಿಲಿ ಇದಾರೋ ಅವ್ರೆಲ್ರಿಗೂ ಕೂಡ ಕೊಡಕ್ ಹೋಗ್ತಿದ್ದಾರೆ. ಸೊ ಇದೆಲ್ಲ ಬುಜ್ಜಿ ಈ ಎರಡು ಮನೆ ಬಿಟ್ಬಿಟ್ಟು ಅವಳೇ ಹೋಗಿ ಕೊಟ್ಬಿಟ್ಟು ಬರ್ಲಿ ಅಕ್ಕ, ಅವಳೇ ಹೋಗಿ ಕೊಟ್ಬಿಟ್ಟು ಬರ್ಲಿ ಅಕ್ಕ. ದೆನ್ ಅವಳು 50K ಅವಳೇ ಹೋಗಿ ಕೊಟ್ಬಿಟ್ಟು ಬರ್ಲಿ. ಗೈಸ್ ಬಿಲ್ಡಿಂಗ್ ಪೂರ್ತಿ ಹಂಚೋದಕ್ಕೆ ಹೋಗ್ತವ್ರೆ ಕೇಕ್ನೆಲ್ಲ. ಆಲ್ ದ ಬೆಸ್ಟ್, ಚೆನ್ನಾಗಿ ಹಂಚಿ, ಚೆನ್ನಾಗಿ ತಿನ್ರಿ. ಇವಾಗ ಇದೆಲ್ಲ ನೋಡಿದ್ಮೇಲೆ ಎಲ್ರಿಗೂ ಏನೇನ್ ಅನ್ಸ್ತು ಅಂತ ಅವ್ರವ್ರ ಒಪಿನಿಯನ್, ಎಲ್ರಿಗೂ ಏನೇನ್ ಗೈಸ್ ಇವಾಗ ಇಷ್ಟೆಲ್ಲ ನೋಡಿದ್ದಾರೆ ಎಲ್ರು ಕೂಡ. ಸೊ ಎಲ್ರದ್ದು ಕೂಡ ಅವ್ರವ್ರ ಒಪಿನಿಯನ್ ಕೇಳೋಣ, ಹೇಗ್ ಅನ್ಸ್ತು ಏನಿತ್ತು ಅಂತ ಕೇಳೋಣ. ಮೊದಲನೇದಾಗಿ ನಾನು ನಮ್ಮ ಅಮ್ಮನ ಹತ್ರಕ್ಕೆ ಹೋಗಲ್ಲ, ಅಮ್ಮಗೆಲ್ಲ ಗೊತ್ತು. ಅಕ್ಕ ನೀವ್ ಜೋರಾಗಿ ಹೇಳಿ ಸಾಕು, ಇನ್ನೇನ್ ಬೇಡಪ್ಪ, ನೀವ್ ಆರಾಮಾಗಿ ಜೋರಾಗಿ ಹೇಳ್ಬಿಟ್ರೆ ಇಡೀ ಬಿಲ್ಡಿಂಗ್ ಕೆಲ್ಸದಾರ ಕಿರ್ಸ್ತೀರಾ, ಇಲ್ಲಿ ಯಾಕೆ ಹಿಂಗೆ? ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಇನ್ನೊಂದು 50K ಇಷ್ಟು ಬೇಗ ಆಗಿದೆ ಅನ್ನೋದು ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಷ್ಟು ಬೇಗ 50,000 ಜನ ಫಾಲೋವರ್ಸ್ ಅಂದರೆ ನಾವು ಏನು ಸಂಪಾದಿಸಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ 50,000 ಜನ ನಮಗೋಸ್ಕರ ಇದ್ದಾರೆ ಅನ್ನೋ ಒಂದು ಹೆಮ್ಮೆ ಖುಷಿ ನಿಜ ಇದೆ. ಅವ್ರ ಋಣ ನನಗೆ ನಿಜ ಮಾತಾಡೋಕ್ಕಾಗ್ತಿಲ್ಲ. ಏನು ಮಾತಾಡಬೇಕು ಅಂತ ನಾವು ಗೊತ್ತಾಗ್ತಿಲ್ಲ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಅಕ್ಕ. ಗೈಸ್ ಇವಾಗ ಭವಿತಾರ ಅಮ್ಮ ಹೇಳಾಯ್ತು, ಇವಾಗ ಭವಿತಾರ ಅಪ್ಪನ್ ಕೇಳ್ತಾ ಇದೀನಿ. ಹೇಳಿ ಅಂಕಲ್. ನಾನು ಎರಡೇ ಮಾತು ಹೇಳೋದಷ್ಟೇಪ್ಪ. ಸೂಪರ ಮಾಡಿದೆಯಪ್ಪ ನೀನು, ನಿನ್ನ ಜೊತೆಲೇ ಅವಳೆ ನನ್ನ ಬಂಗಾರಿ, ನೀನೇ ಚೆನ್ನಾಗಿ ನೋಡ್ಕೊ. ದೊಡ್ಡ ಮಾತು. ಈಗ ನಾನ್ ಸ್ಟಾಪ್ ಮಾತುಗಾರ, ನಾನ್ ಸ್ಟಾಪ್ ಕಲೆಗಾತಿ ಆ ಥರ ಇರೋ ನಮ್ಮ ಅಮ್ಮನ ಇವಾಗ ಒಪಿನಿಯನ್ ಕೇಳೋಣ. ನೀವು ಪೂರ್ತಿ ನೋಡಿದ್ರೆ ನಮ್ಮ ಅಮ್ಮ ನನ್ನ ಜೊತೆನೇ ಇದ್ರು, ಆದ್ರೂ ಏನು ಅನಿಸ್ತು ಹೇಗಿತ್ತು ಅಂತ ನಾನು ತಿಳ್ಕೊಬೇಕನ್ನೋ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಎಲ್ಲರೂ ಮ್ಯಾಟರ್ಸ್ ಆಗಬಹುದು, ಆದ್ರೆ ನನಗೆ ನಮ್ಮ ಅಮ್ಮ ಏನು ಹೇಳ್ತಾರೋ ಅದೇ ಮ್ಯಾಟರ್ ಆಗೋದು ಅಷ್ಟೇ. ಇಲ್ಲಿ ನೋಡಿ, ಈಗ ನನ್ನ ಮಗನಿಗೆ ಹೆಂಗೆ ಸಪೋರ್ಟ್ ಮಾಡಿಬಿಟ್ಟು ಈ ಥರ ಮುಂದೆ ತಗೊಬರ್ತಾ ಇದ್ದೀರಾ ಗೈಸ್, ಅದೇ ಥರ ನಮ್ಮ ಚೋಟ ಮರಿ, ನಮ್ಮ ಬುಜ್ಜು, ನಮ್ಮ ಭವಿತಾ, ನಮ್ಮ ಮುದ್ದು ಮಗಳು, ಹಂಗಾಗಿ ಅವಳಿಗೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ಇವಾಗ 50K ಅಂತ ಹೇಳಿದ್ರೆ ಮತ್ತೆ 100K ಮಾಡಿ ಅವಳು ಸ್ವಲ್ಪ ಮುಂದೆ ಬರಲಿ. ಮುಂದೆ ನಿಮ್ಮಿಂದನೇ ನಾವು ಮುಂದೆ ಬರ್ತಾ ಇರೋದು ಅಂದಮೇಲೆ ನೀವು ಅವಳನ್ನ ಮುಂದೆ ತತ್ತಿರೋ ನಂಬಿಕೆ ನನಗಿದೆ. ನನಗಷ್ಟು ಬೇಜಾರು ಆಗ್ತಾ ಇದೆ ಮಾತಾಡೋಕ್ಕೆ. ಆ ಚಿಕ್ಕ ಏಜಲ್ಲಿ ಅವಳು ಅಷ್ಟು ಸಾಧನೆ ಮಾಡ್ತಾವಳೆ ಅಂದಮೇಲೆ ಇನ್ನು ನಿಮ್ಮಿಂದನೇ ಅವಳು ಮುಂದೆ ಬರಬೇಕಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಬೇಗ ಮುಗಿಸ್ರು ನಮ್ಮ ಬರೀ ಇಂಥದೆಯ. ಖುಷಿ ಆಯ್ತು, ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಾಬಾ ನಿಂಗೇನು ಅನಿಸ್ತು, ಹೇಗಿತ್ತು ಎಲ್ಲ ಹೇಳ್ಬಾಬಾ. ನಮಗೆ ತುಂಬ ಖುಷಿ ಆಯಿತು. ಚೋಟ ಮರಿ ಬೆಳೀತಾ ಇರೋದು ನನಗೆ ತುಂಬ ಇಷ್ಟ. ಅವಳು ಹಿಂಗೆ ಬೆಳೀಲಿ, ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಅವಳು ಹಿಂಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಕೇಕ್ ನೋಡಿ ಶಾಕ್ ಆಯಿತು. ನಾವು ಯಾವುದೋ ಒಂದು ಚಿಕ್ಕ ಕೇಕ್ ತರ್ತೀಯ ಅಂತ ಅಂದ್ಕೊಂಡಿದ್ವಿ, ಇದು ನೋಡಿದರೆ ಫುಲ್ ಊರಿಗೆ ಹಬ್ಬ ಥರ ಆಗೋಯ್ತು. ಯಾವುದೋ ದೊಡ್ಡ ಸುದೀಪ್ಗೋ ದರ್ಶನ್ಗೋ ಮಾಡೋ ಥರ ಕೇಕ್ ತರಿಸ್ಬಿಟ್ಟು ಇಲ್ಲಿ ನೋಡಿದರೆ ಅವಳಷ್ಟುದ್ದನೇ ಇದು ಕೇಕು. ಹಂಗಾಗಿ ಫುಲ್ ಶಾಕ್ ಆಯ್ತು ನನಗೆ.
ತುಂಬ ಖುಷಿ ಆಯಿತು. ನಮ್ಮ ಚೋಟ ಮರಿ ಗೈಸ್, ನಮ್ಮ ಚೋಟ ಮರಿ ಹತ್ರಕ್ಕೆ ಹೋಗೋಣ ಇವಾಗ. ನಮ್ಮ ಇಲ್ಲ ಚೋಟ ಮರಿ ಬೇಡ, ಫಸ್ಟು ಚೋಟ ಮರಿಕ್ಕಿಂತ ಅವ್ರ ಅಣ್ಣನ ಹತ್ರಕ್ಕೆ ಹೋಗೋಣ. ಅವ್ರ ಅಣ್ಣ ಏನು ಹೇಳ್ತಾನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನನ್ನು ಪ್ರೀತಿಸುತ್ತಿರುವ ಅವರು ಏನ್ ಗೊತ್ತಾ, ದೂರದಿಂದಾನೇ ನಿನ್ ವಾಯ್ಸ್ ಕೇಳಕ್ಕಾಗಲ್ಲ, ನೀನ್ ಇಲ್ಲಿ ಒಳಗೆ ಇಟ್ಕೊಂಡ್ಬಿಟ್ರೆ ಮುಗಿತ. ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ತಂಗಿಯಂದಿರ, ಅಣ್ಣ ತಮ್ಮಂದಿರ, ಅಪ್ಪ ಅಮ್ಮಂದಿರ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓವರ್ ಆಲ್ ಇದನ್ನ ನೋಡಿದ್ಮೇಲೆ ನಿನ್ಗೆ ಏನ್ ಅನ್ಸ್ತೋ ಅದನ್ನ ಹೇಳು. ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅದು ಹೆಂಗಿತ್ತಂದ್ರೆ ಅನ್ನೋ ರೇಂಜಿಗೆ ಮಾಡಿದ್ರಿ. ಸೂಪರ್. ಆಲ್ಮೋಸ್ಟ್ ಎಲ್ಲ ಡನ್. ಸೊ ಇವಾಗ ಲಾಸ್ಟ್ ನಮ್ಮ ಚೋಟ ಮರಿ ಏನ್ ಹೇಳ್ತಾಳೋ ನೋಡೋಣ. ಒಳ್ಳೆ ಸಮಾಧಾನ ಜಸ್ಟ್ ಹೇಳಿ ಚೋಟ ಮರಿ ಅವರೇ. ನನಗೆ ಫಸ್ಟ್ 50K ಆಗಿತ್ತು, ನನಗೆ ಖುಷಿ ಆಯ್ತು. ನಿಮ್ಮಿಂದ ನಾನು ಬೆಳೀತಿದ್ದೀನಿ. ನನಗೆ ಸಪೋರ್ಟಾಗಿ ನಿಂತಿದ್ದು ಸುದೀಪ್ ಅಣ್ಣ, ಮಧು ಆಂಟಿ, ನಮ್ಮ ಮಮ್ಮಿ, ನಮ್ಮಪ್ಪ ಎಲ್ಲರಿಗೆ. ನೀವು ಕೂಡ ನನ್ನ ಬೆಳೆಸ್ತಿದ್ದೀರಾ. ನನಗೆ ಬೇಗ 50K ಆಯಿತು. ಬೇಗ ಸುಮ್ಮನೆ ಇರೋ. 50K ಆಗಿದೆ, ಹಾಗೆ 100K ಮಾಡಿ. ನೋ ವರ್ಡ್ಸ್. ಎಲ್ಲಿಂದ ಕಲ್ತ್ಲು ಗುರು ಇದನ್ನೆಲ್ಲ ಗೈಸ್, ಏನೇನೋ ಕಲ್ತ್ಬಿಟ್ಟಾಳೆ. ಏನಮ್ಮ ನಿನ್ನ ಇನ್ಸ್ಪಿರೇಷನ್ ಇರಂಗಿದೆ ಜಾಸ್ತಿ. ಜೊತೆಲಿ ಇರ್ಬೇಕಾದ್ರೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಚಿನ್ನ. ಗೈಸ್, ನಂದೇನೇನು ಒಪಿನಿಯನ್ ಅಂತ ನಾನು ಕೊನೆದಾಗಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಕೇಕ್ ತಿಂದ್ಬಿಟ್ಟು ಊಟ ಮಾಡಿ ಗಿಫ್ಟು ಕೊಡುವ. ಗೈಸ್ ನೋಡಿ ಅಲ್ಲಿ ಹೆಂಗ್ ಕೂತಾರೆ, ಬಾಳೂಟಕ್ಕೆ ಊಟಕ್ಕೆ ಬಂದು ಕೂತ್ಕೋತಾರಲ್ಲ, ಹಂಗೆ ಕೂತ್ಕೊಂಡವ್ರೆಲ್ಲ. ಅವ ಇಲ್ಲ ಕರ್ಕೊಂಬರ್ತೀನಿ, ಬೆಳಿಗ್ಗೆ ಕರ್ಕೊಂಬರ್ತೀನಿ. ಗೈಸ್, ಇವಾಗ ಗಿಫ್ಟ್ ಕೊಡುವ ಸಮಯ. ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿ ಮುಗಿಸ್ಬೇಡ. ಡಿಮಾರ್ಟ್ ಅಲ್ಲಿ ಅಷ್ಟಿಷ್ಟು ವ್ಲಾಗ್ಸ್ ತುಂಬಾ ನೋಡ್ಬಿಟ್ಟಿದ್ದೀರಾ. ಇವಾಗ ಸಿಂಪಲ್ ಆಗಿ ಗಿಫ್ಟ್ ಏನೇನಿದೆಯೋ ಅದನ್ನ ತಂದು ಕೊಟ್ಟು ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡೋಣ. ಅಷ್ಟೇ ಸಿಂಪಲ್ ಪೀಸ್, ಅಷ್ಟೇ ವಿಷಯ. ಪೀಸ್ ಸೀದಾ ದೊಡ್ಡಕ್ಕೆ ಹೋಗ್ಬೇಡ. ಅಯ್ಯೋ ಎಂತ ದೊಡ್ಡದು ಮರಿ. ಇಲ್ಲ ಡ್ಯಾನ್ಸ್ ಮಾಡಿ ಕೂತ್ಕೊಂಡು ಇಲ್ಲಿ ನಾನು. ಅಯ್ಯೋ ಗೈಸ್, ಫೈನಲಿ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನೇನ್ ತಂದಿದ್ದೀನೋ ಎಲ್ಲಾನು ಕೂಡ ಅವಳಿಗೆ ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಇಷ್ಟೇ. ಕೊಡ್ಬೇಕನ್ಸ್ತು ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ರು ಖುಷಿಯಾಗಿದ್ದೀರಾ? ಅಷ್ಟು ಸಾಕು. ಖುಷಿ ಅಂಕಲ್? ಹ್ಯಾಪಿ 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 ನಮ್ಮ ಹುಡುಗಿಗೆ ಮೂಗೆಲ್ಲ ಸ್ಪ್ರೇ ಹೊಡೆದ್ಬಿಟ್ರು, ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ಏನ್ ಸಂಬಂಧಮ್ಮ? ಹಾ ಸರಿ ಓಪನ್ ಮಾಡು ಅಂಕಲ್. ಅಲ್ಲೋಗಿ ಈ ಡೋಮ ಬೇಡ, ನಾರ್ಮಲ್ ಆಗಿ ಮಾಡುವ. ಮಾಡು ನೋಡು, ಬಟ್ಟೆ ನೋಡು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಮ್ಮನ ಸೆಲೆಕ್ಷನ್. ಸೂಪರ್. ಡನ್. ಕೊಡು ಪಾಪ. ಬಾಕ್ಸ್ ಕ್ಲೋಸ್ ಮಾಡ್ಕೊಡು ಪಾಪ. ಬಾಕ್ಸ್ ಕ್ಲೋಸ್ ಮಾಡ್ಕೊಡು ಅಮ್ಮ. ಇಲ್ಲಿ ನೋಡಮ್ಮ. ಗೈಸ್, ಇದರಲ್ಲಿ ತುಂಬಾ ಐಟಮ್ಸ್ಗಳಿದೆ. ಇದ್ರಲ್ಲಿ ಜಾಸ್ತಿ ಐಟಮ್ಸ್ ಇದೆ. ಅದೇ ಓಪನ್ ಮಾಡ್ಬಪ್ಪ. ಇದ್ರಲ್ಲೂ ಜಾಸ್ತಿ ಐಟಮ್ಸ್ ಇದೆ. ಯು ಸಿ ಹಿಯರ್ ಯಾ. ಡಾರ್ಲಿಂಗ್, ಯು ಸಿ ಹಿಯರ್. ಯು ವೇರ್ ಸೀಯಿಂಗ್. ಗೈಸ್, ದಿಸ್ ಇಸ್ ಹರ್ ಡೇ. ಇದು ಭವಿತಾ ದಿನ. ಅವಳು ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ ಅಷ್ಟೇ. ನಿನ್ ದಿನ ಬರಲ್ಲ, ಭವಿತಾ ದಿನ ಮಾತ್ರ. ಎಸ್ ಸೂಪರ್. ಇದರಲ್ಲಿ ನಾನು ಬುಕ್ಸ್ ಏನ್
ಕೊಟ್ಟಿದ್ದೀನಿ ಅಂದ್ರೆ ನೋ ಅಮ್ಮ, ನೀನ್ ನಾರ್ಮಲ್ ಆಗಿ ಮಾತಾಡ್ಬೇಕು. ಇದೇನಿಗೆ ಇದೊಂದು ಬುಕ್ಸ್ ಕೊಟ್ಟಿದ್ದೀನಿ ಅಂದ್ರೆ ಅವಳು ಇಂಪಾರ್ಟೆಂಟ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಬರಿಬೇಕು ಆ ಡೇಟ್ ಅಲ್ಲಿ. ಅಮ್ಮ ಏನ್ಮ ಅಮ್ಮ ಅಮ್ಮ ಅದೇ ಹಾ ಸರಿ. ಅವಳಿಗೆ ಯಾವತ್ತು ಇವತ್ತು ನನಗೆ ಖುಷಿ ಆಯ್ತು, ಇದು ಒಳ್ಳೆ ವಿಡಿಯೋ, ಒಳ್ಳೆ ಮಾತು, ನನಗೆ ಆ ಡೇಟ್ ಬರ್ದು ಬರೆಯೋಕ್ಕೋಸ್ಕರ. ಆ ಕಡೆ ಕಳಿಸಿದ್ದು ನಿಮ್ಮ ಮದುವೆಲಿ ಎಷ್ಟು ಬರಲ್ಲ ಗಿಫ್ಟ್ ಇಂದ. ಅಷ್ಟೇ ಸೂಪರ್ ಆಗಿದೆ. ಅದ್ರಲ್ಲೂ ಕೊಡ್ಬೋದು ಅದ್ ಕೊಡ್ಬೋದು. ತೋರ್ಸು, ಪರವಾಗಿಲ್ಲ. ಗೈಸ್ ಇಲ್ಲೆಲ್ಲ ಓಪನ್ ಮಾಡ್ತಾರೆ, ಅಲ್ಲಿ ಲೋಡ್ ಮಾಡ್ತಾರೆ. ಓಯ್ ಇರು ಮಾತಾಡು. ಸೂಪರ್ ಆಗಿದೆ. ವ್ಯಾನಿಟಿ ಬ್ಯಾಗ್. ಹೇ ಗೈಸ್, ಇದು ನನಗೆ ಮೋಸ್ಟ್ ಆಫ್ ದಿ ನಾನು ಏನೇನು ಚೂಸ್ ಮಾಡೋದ್ನೋ, ಅವಳಿಗೋಸ್ಕರ ಏನೇನು ಗಿಫ್ಟ್ ಚೂಸ್ ಮಾಡೋದ್ನೋ ಅದರಲ್ಲಿ ಇದೊಂದು ಇದೆ ಮತ್ತು ಇನ್ನೊಂದಿದೆ, ಹೇಳ್ತೀನಿ. ಇದೊಂಥರ ಚೋಟು ಮರಿಗೆ ಚೋಟು ವ್ಯಾನಿಟಿ ಬ್ಯಾಗ್ ಇದ್ದಂಗಿದೆ, ಸಕ್ಕತ್ತಾಗಿದೆ ಅದು. ಹಾಕು ಹಂಗೆ ಅನ್ಸರ ಅದನ್ನ. ಏಯ್ ಅಲ್ಲಿ ಕೇಳಿಸ್ಕೊಂಡು ಅಪ್ಪ ಏನ್ ಹೇಳ್ತಾರೆ. ಇವಾಗ ಚೋಟು ವ್ಯಾನಿಟಿ ಬ್ಯಾಗ್ ನ ಚೋಟು ಮರಿ ಹಾಕ್ತಾಳೆ. ಚೋಟು ಡಾನ್ ಇರೋ ಚೋಟು ಮರಿ ಚೋಟು ವ್ಯಾನಿಟಿ ಬ್ಯಾಗ್ ಹಾಕ್ತಾಳೆ. ಚೋಟು ಡಾನ್ ಅದೇನಂತ ಗೊತ್ತಿಲ್ಲ ಪಾಪ, ಯಾರಿಗೂ ಗೊತ್ತಿಲ್ಲ ಅದು ಗೈಸ್. ಯಾಕೆ ಕೊಡ್ತಾ ಇರೋದು ಅಂತ ಇದ್ ನೋಡಿ ನಮ್ಮ ಮನೆಗೆ ಸೊಳ್ಳೆ ಬ್ಯಾಟ್ ಕೊಡಿ ಅಂತ ಕೇಳೋಳು. ಹಂಗಾಗಿ ಇನ್ಯಾವತ್ತು ನಮ್ಮ ಮನೆ ಕೇಳಲೇಬಾರ್ದು ಗೈಸ್. ಇದರಲ್ಲಿ ಬಾಕ್ಸ್ ಒಂದ್ ಜೊತೆಗೆ ಅದ್ರ ಜೊತೆಗೆ ಒಳಗಡೆ ಇನ್ನೂ ತುಂಬಾ ಐಟಮ್ಸ್ ಇದೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ? ಕೂಟ್ ಕ್ಲಿಪ್ಸ್ ಆಗ ಏನ್ ನೋಡ್ತಾ ಇದ್ದೀರಕ್ಕ? ಶಾಕಲ್ಲಿ ನೋಡ್ತಾರ ಅವ್ರು. ಹಾ ಗೈಸ್, ಇದು ನನಗೆ ಒನ್ ಆಫ್ ದ, ಈಗ ಒಂದು ಚೋಟು ಮಿನಿ ಅದು ವ್ಯಾನಿಟಿ ಬ್ಯಾಗ್ ಆದ್ರೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು ಗೈಸ್. ಚೋಟು ಮರಿಗೆ ಚೋಟು ಡಾನು ಚೋಟು ವ್ಯಾನಿಟಿ ಬ್ಯಾಗ್ ತೊಳೆ, ಅದೇ ಚೋಟು ಮರಿ. ಅದೇ ಖುಷಿಗೆ ಏನ್ ಗೊತ್ತಾ, ಇವಾಗ ನಾನು ಮೈಸೂರು ಸ್ಯಾಂಡಲ್ ಸೊಪ್ಪು ನಿನ್ಗೆ ಏನಿಗೆ ಗಿಫ್ಟ್ ಮಾಡಿದೆ ಅಂದ್ರೆ, ನೀನು ಇಷ್ಟು ದಿನ ಕರ್ರಗಿದ್ದೆ, ಇವಾಗ ಬೆಳ್ಳಗಾಗ್ತೀಯಾ. ನಿಂಗೆ ಇನ್ನೊಂದು ಗೊತ್ತಾ, ನಾನು ಹುಟ್ಟಿದ್ದು ವೈಟ್ ಫೀಲ್ಡ್ ಅಲ್ಲಿ, ಅದಕ್ಕೆ ನಾನು ವೈಟ್ ಅಲ್ಲಿ. ಇದನ್ನ ಹೇಳಿದ್ಮೇಲೆ ಅವ್ರ ಅಮ್ಮ ಎಕ್ಸ್ಪ್ರೆಷನ್ ಹೆಂಗಿತ್ತಂದ್ರೆ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಾನು ಹೇಳ್ಕೊಟ್ಟಂಗೆ ಹೇಳಿದ್ದೆ, ಸಕ್ಕದಾಗ ಹೇಳಿದ್ದೆ. ಆ ಡಬ್ಬನು ಇನ್ಕ್ಲೂಡ್ ಆಗುತ್ತೆ, ಆ ಡಬ್ಬನು ನಿಮ್ದೆ. ಹಾ ಗೈಸ್, ಇದ್ರಲ್ಲೂ ಕೂಡ ತುಂಬಾ ಐಟಮ್ಸ್ ಇದೆ ನನ್ನ ಪ್ರಕಾರ. ಓಪನ್ ಮಾಡಿ ನೋಡಿ. ಟಾಟಾ ಟಾಟಾ ಅಲ್ಲ ಹಾಕೊಂಡೇನೆ ಅದು ಹಾಕೊಂಡು ಇದನ್ನ ಹೇಳು ನೆಕ್ಸ್ಟ್ ಹೇಳು. ಕ್ರೇಜಿ. ನೆಕ್ಸ್ಟ್ ಏನದು ನಿಂದೇನು ನಿಂದು? ಇಟ್ಸ್ ಅ ಫೇವ್ರೇಟ್. ಸೂಪರ್. ಮಿಸ್ ಮಾಡಿದ್ರ? ಇಲ್ಲೊಂದು ಗಿಫ್ಟ್ ಐತೆ ಗೈಸ್, ಲಾಸ್ಟ್ ಗಿಫ್ಟ್ ಇದು, ಕೊನೆ ಗಿಫ್ಟ್. ಹಾ ಓಕೆ, ನಾವು ಅಮ್ಮ ಕೊಡ್ತಾರಂತೆ ಕೊನೆ ಗಿಫ್ಟ್. ಅದು ಅಂತಿಮ ಗಿಫ್ಟ್, ಕೊನೆ ಗಿಫ್ಟ್. ಇಟ್ಸ್ ಅ ಕೂಟ್, ನಾಟ್ ಕ್ಯೂಟ್. ಕುಬೇರ. ಸರಿಮ್ಮ, ಕೊಡ್ಮ, ಪರವಾಗಿಲ್ಲ. ಕುಬೇರನ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಬುಜ್ಜು ಇವತ್ತಿನಿಂದ ಕುಬೇರಿಯಾಗ್ಲಿ, ಚೆನ್ನಾಗಿರ್ಲಿ ಅಂತ.
ಟಾ 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 ಟಾ. ಅಲ್ವಾ, ಈಗ ಅದೆಲ್ಲ ಕೊಟ್ಟಿದ್ ಮೇನ್ ಅಲ್ಲ, ಇಂಪಾರ್ಟೆಂಟ್ ಅದು. ಕುಬೇರಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿದೆ. ಗೈಸ್ ಫೈನಲಿ 50Kಗೆ 50 ಗಿಫ್ಟ್ ನಾನು ನಮ್ಮ ಚೋಟಮ್ಮರಿಗೆ ಕೊಟ್ಟಾಯ್ತು. ಅಂಡ್ ಥ್ಯಾಂಕ್ ಯು ಬಜ್ಜಿ, ಸೂಪರ್. ಕ್ಯಾಮ್ರಾಮನ್ ಈ ಕಡೆ, ನನ್ನ ಕಡೆ. ಗೈಸ್ ನಿಮ್ ಕಡೆಗೆ ನಿಮ್ಮಿಂದ ಅಥವಾ ನೀವು ನೋಡೋರಿಗೆ ಒಂಥರ ಸಿಲ್ಲಿ ಅನ್ಸ್ಬೋದು ಅಥವಾ ಏನಾದ್ರು ಅನ್ಸ್ಬೋದು ನನಗೆ ಗೊತ್ತಿಲ್ಲ. ಬಟ್ ಈ ಮೂಮೆಂಟಿಗೆ ಇದನ್ನ ಮಾಡಿರೋದು ಅವಳು ಲೈಕ್ ನೋಡಿದ ತಕ್ಷಣ ಖುಷಿ ಆಗ್ತಲ್ಲ ಅನ್ನೋಕ್ಕೋಸ್ಕರ ಮಾಡಿದ್ದು. ನೋಡೋರು ನೋಡ್ತಾ ಇರ್ಲಿ, ಉರ್ಕೊಳ್ತಾ ಇರ್ಲಿ, ಬಟ್ ನಾವು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಅಂಕಲ್ ಏನಂತೀರಾ? ಸೂಪರ್. ಅಕ್ಕ ಹೇಗಿತ್ತು, ಏನನ್ಸ್ತು? ನಿಜ ಮಾತೇ ಬರ್ತಾ ಇಲ್ಲ, ನನಗೆ ಮಾತೇ ಬರ್ತಿಲ್ಲ. ಏನ್ ಹೇಳೋದು, ಇಷ್ಟೊಂದು ಪ್ರೀತಿ ಕೊಟ್ರೆ ಯಾವ ತರ ತೀರ್ಸೋದು? ಸೀರಿಯಸ್ ಆಗಿ ಇರ್ಲಿ ತೀರ್ಸೋದೇನ್ ಬೇಡ, ಪರವಾಗಿಲ್ಲ. ನಾನು ಒಂದೇ ಹೇಳೋದು, ಈ ಪ್ರೀತಿ ಇದ್ರೆ ಸಾಕು. ಬಿಲ್ಡಿಂಗ್ ಸೊ ನಾನ್ ಮಾಡಿದ್ದೀನಿ ಅಂತ ವಾಪಸ್ ನನಗೆ ಮಾಡತ್ತೇನೆ, ಪ್ರೀತಿ ಇರ್ಲಿ. ಹಾ ಕಮಾನ್. ಟಾ 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 ಟಾ. ನೋಡಿ, ಲವ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ಮಾತು ಕೇಳಲ್ಲ. ನಾನು ನನ್ನ ಸ್ಕೂಲ್ಗೆ ನೋಡು ಅಲ್ಲಿ ಇದೆಲ್ಲ ಸೆಲೆಕ್ಟ್ ಮಾಡಕ್ ವಶವತ್ ಬೇಕಾ? ನನಗೆ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಒಂದೊಂದು ಮುತ್ತಿದ್ದಂಗೆ ನಾನು ಇವ್ರನ್ನೆಲ್ಲ ಕಾಪಾಡ್ಕೊತೀನಿ. ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಕ್ಯಾಮ್ರಾಮನ್. ಟೇಕ್ ಇಟ್ ಫೋನ್. ಏನ್ ಹೇಳ್ತೀಯಾ? ಹೇಳ್ಬಿಡು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರೋ ಬೆಲ್ ಐಕಾನ್ ಹೊಡೆಯಿರಿ. ಇವ್ರು ಹೇಳ್ದಂಗೆ ಸೇಮ್. ಸೊ ಎಲ್ಲ ಒಂದು ಖುಷಿಗೋಸ್ಕರ ಮಾಡಿದ್ದು, ಒಂದು ಪುಟ್ಟ ಮಗುವಿನ ಖುಷಿಗೋಸ್ಕರ ಮಾಡಿದಷ್ಟೇ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಈ ಒಂದು ಗಿಫ್ಟ್ ಏನೇನ್ ಕೊಟ್ಟಿದ್ದೀನೋ ನಿಮಗೆ, ನೀವೆಲ್ಲ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸ್ತು, ನಿಮಗೆ ಹೇಗಿತ್ತು, ಅದನ್ನ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಹಾಕಿ. ಕಮೆಂಟ್ ಹೆಂಗಿರ್ಬೇಕಂದ್ರೆ ನಾನು ಓದಕ್ಕೆ ಲೈಕ್ ನಾನು ಸ್ಕ್ರೋಲ್ ಮಾಡ್ತಾ ಇರ್ಬೇಕು, ನಿಮ್ಮ ಆ ಒಂದು ಪಾಸಿಟಿವ್ ಕಮೆಂಟ್ಸ್ ನಾನು ನೋಡ್ತಾ ಇರ್ಬೇಕು. ಆ ರೇಂಜ್ ಕಮೆಂಟ್ ಹಾಕಿ. ನಾನು ಲೈಕ್ ನೋಡೋ ಖುಷಿ ಇರುತ್ತೆ ಅಷ್ಟೇ, ನಾನು ಕೇಳಿ ಆಗ್ತಿಲ್ಲ. ಆ ಒಂದು ಪಾಸಿಟಿವ್ ಕಮೆಂಟ್ ನೋಡೋ ಖುಷಿ ಇರುತ್ತೆ ಅಷ್ಟೇ. ಸೊ ಅಷ್ಟೇ, ನೆಕ್ಸ್ಟ್ ಪ್ಲೇಸ್ ಸಿಗೋ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಗೈಸ್ ಎಲ್ರದ್ದು ಕೂಡ ಒಪಿನಿಯನ್ ತಿಳ್ಕೊಂಡಾಯ್ತು, ನಂದೊಂದು ಮಿಸ್ ಆಗಿತ್ತು. ಸೊ ಇವಾಗ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಸೊ ನಾನು ಆಲ್ಮೋಸ್ಟ್ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ನಿಮ್ಮ ಕ್ಲೋಸೆಸ್ಟ್ ಅಲ್ಲಿ ಇರೋರಿಗೆ ನೀವು ಒಂದು ಸ್ಪೆಷಲ್ ಫೀಲ್ ಮಾಡಿಸಿ, ಸರ್ಪ್ರೈಸ್ ಕೊಡಿ, ಖುಷಿ ಪಡಿಸಿ. ಸೊ ದಟ್ ನಾವೊಂದು ಸ್ಪೆಷಲ್ ಅವ್ರಿಗೆ ಮಾಡಿಸಿದಾಗ, ಅವ್ರ ಖುಷಿ ನೋಡಿದಾಗ ನನಗೆ ಖುಷಿ ಅಥವಾ ನಮಗೆ ಖುಷಿ ಆಗುತ್ತಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಲೈಕ್ ಒಳಗಡೆ ಒಂಥರ ಹೆವಿ ಖುಷಿ ಮೂಮೆಂಟ್ ತರ ಆಗುತ್ತೆ. ಸೊ ಬಟ್ ಏನಂದ್ರೆ, ಚೂಸ್ ದ ರೈಟ್ ಪರ್ಸನ್, ಚೂಸ್ ದ ಪರ್ಫೆಕ್ಟ್ ಪರ್ಸನ್ ಹೂ ಡಿಸರ್ವ್ ಇಟ್. ಅಂಥವ್ರಿಗೆ ಮಾತ್ರ ನೀವು ನಿಮ್ಮ ಸ್ಪೆಷಲ್ ಮೂಮೆಂಟ್ ಆಗಿರ್ಬೋದು, ಸರ್ಪ್ರೈಸ್ ಆಗಿರ್ಬೋದು, ಅವ್ರಿಗೆ ಮಾತ್ರ ಕೊಡಿ. ಎಲ್ರಿಗೂ ಕೊಡೋಕ್ಕಾಗಲ್ಲ ಈ ಥರದ್ದೆಲ್ಲ, ಬಟ್ ಹೂ ಡಿಸರ್ವ್ಸ್ ದಟ್ ಅವ್ರಿಗೆ ಮಾತ್ರ ಸಿಗುತ್ತೆ. ಆ್ಯಂಡ್ ನನಗೆ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ, ಭವಿತಾ ಫ್ಯಾಮಿಲಿ ಎಲ್ಲ ಒಂದೇ. ಐ ರೆಸ್ಪೆಕ್ಟ್ ದಟ್. ಆ್ಯಂಡ್ ನಮ್ಮ ಚೋಟಮ್ಮರಿಗೆ ಖುಷಿ ಪಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಈಗ ಡಿಸೆಂಬರ್ ಮಂತಿಂದ ನಾನೆಲ್ಲ ಚಿಕ್ಕ ಪುಟ್ಟ ಗಿಫ್ಟ್ಗಳು ಕೊಡ್ತಿದ್ದೆ, ಬಟ್ ಕೊಡ್ತಾ ಇದ್ದೀನಿ. 50Kಗೆ ದೊಡ್ಡ ಗಿಫ್ಟೇ ಅಥವಾ ಈ ಥರ ಒಂದು ಯೂಜ್ ಗಿಫ್ಟೇ ಕೊಡೋಣ ಅಂತ ನಾನು ಈ ಒಂದು ಪ್ಲಾನ್ ಮಾಡಿದೆ. ಸೊ 100K ಆದಮೇಲೆ ಈ ಥರ ಎಲ್ಲ ಇರಲ್ಲ, ಬಟ್ ಆ ಟೈಮಲ್ಲಿ, ಆ ಸಿಚುವೇಶನಲ್ಲಿ ಹೆಂಗಿರುತ್ತೋ ಆ ಟೈಮಲ್ಲಿ ಹಂಗೆ ಕೊಡೋದು. ಒಟ್ನಲ್ಲಿ ಅವಳಿಗೆ ಖುಷಿ ಆಗೋವಂಥದ್ದೇ ಒಟ್ಟಲ್ಲಿ ಮಾಡೋದು ಅಷ್ಟೇ. ಇದು ನನ್ನ ಒಪಿನಿಯನ್ನು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್, ಲವ್ ಯು ಆಲ್. ಬಾಯ್.